ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಯ್ ಫ್ರೆಂಡ್ಸ್, ಇದು ಬಂದ್ಬಿಟ್ಟು ಒಂದು ಬ್ಲೌಸ್ದು ಪ್ಯಾಚ್ ವರ್ಕ್ ಡಿಸೈನ್ ಮಾಡೋಣ ಬನ್ನಿ. ಇದು ಬಂದ್ಬಿಟ್ಟು ನಾನು ಕ್ಯಾನ್ವಾಸ್ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ, ಡಿಸೈನ್ ಹೇಗೆ ಬೇಕು ಅಂತ. ಆ ಡಿಸೈನ್ ಪ್ರಕಾರ ನಾನು ಅದನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ, ಮಾರ್ಕಿಂಗ್ ಪೀಸಲ್ಲಿ. ಆ ರೀತಿಯೇ ಅದನ್ನು ಕ್ಯಾನ್ವಾಸ್ ಕಟ್ ಮಾಡ್ಕೊಂಬಿಟ್ಟು ಮಾರ್ಕ್ ಮಾಡಿಕೊಂಡು ಇವಾಗ ನಾವು ಅದನ್ನು ಮೇನ್ ಸೀರೆಯಲ್ಲಿ ಪೀಸ್ ತೊಗೊಂಡಿದ್ದೀನಿ ನೋಡಿ. ಇದು ಎಕ್ಸ್ಟ್ರಾ ಪೀಸು, ಸೀರೆಯಲ್ಲಿ ಸ್ವಲ್ಪ ಪೀಸ್ ಕಟ್ ಮಾಡ್ಕೊಂಡಿರೋದು. ಅದನ್ನು ಆ ಡಿಸೈನ್ಗೆ ನಾನು ಪ್ಯಾಚ್ ವರ್ಕ್ ಕೊಡ್ತಾಯಿದ್ದೀನಿ. ಅದನ್ನು ಇವಾಗ ನಾವು ಕ್ಯಾನ್ವಾಸ್ ತೊಗೊಂಡಿದ್ದೀವಲ್ಲ, ಆ ಕ್ಯಾನ್ವಾಸ್ನ ಆ ಡಿಸೈನ್ದು ಬಟ್ಟೆ ತೊಗೊಂಡಿದ್ದೀನಲ್ಲ, ಅದು ಸ್ವಲ್ಪ ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ. ಹಂಗಾಗಿ ನಾನು ಅದನ್ನು ಜೈಂಟ್ ಮಾಡಿ, ನಮಗೆ ಎಷ್ಟು ಒಂದೇ ಪೀಸಲ್ಲಿ ಆಗಲ್ಲ ಅದು, ಹಾಗಾಗಿ 2 ಪೀಸ್ ತೊಗೋಬೇಕು, ಜೈಂಟ್ ಮಾಡ್ಕೋಬೇಕು. ಜೈಂಟ್ ಮಾಡ್ಕೊಂಡಿದ್ದೀನಿ. ಇವಾಗ ಮತ್ತೆ ನಾವು ಇವಾಗ ಕೆಳಗಡೆ ಮೇನ್ ಪೀಸ್ ಸ್ಟಿಚ್ ಆದಮೇಲೆ ಫ್ರೆಂಡ್ಸ್, ಈಗ ಮೇಲೆ ಪಾಯಿಂಟ್ ಹೊಲಿಗೆ ಹಾಕೋಬೇಕು ಲೈನಿಂಗ್ ಬಟ್ಟೆ ಮೇಲೆ. ಲೈನಿಂಗ್ ಬಟ್ಟೆ ಮೇಲೆ ಪಾಯಿಂಟ್ ಹೊಲಿಗೆ ಹಾಕೊಂಡಾದ್ಮೇಲೆ ಫ್ರೆಂಡ್ಸ್, ಮತ್ತೆ ನಾವು ಮೇನ್ ಪೀಸ್ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕೋಬೇಕಾಗುತ್ತೆ. ಯಾವುದೇ ಬ್ಲೌಸ್ ಆದರೂ ಅಷ್ಟೇ, ಇನ್ನೌಟ್ ಮಾಡಿದ್ಮೇಲೆ ಇದೇ ರೀತಿ ನಾವು ಮೇಲೆ ಪಾಯಿಂಟ್ ಹೊಲಿಗೆ ಹಾಕಲೇಬೇಕು. ಆವಾಗಲೇ ಫಿನಿಶಿಂಗ್ ಇರೋದು. ಈ ರೀತಿ ಸ್ಟ್ರೇಟಾಗಿ ನಾವು ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಂಬಿಟ್ಟು ಫ್ರೆಂಡ್ಸ್, ಆಮೇಲೆ ನಾವು ಅದು ಡಿಸೈನ್ಗೆ ಕ್ಯಾನ್ವಾಸ್ನ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಸ್ಟಿಚ್ ಆದಮೇಲೆ ಸುತ್ತ ಸ್ಟಿಚ್ ಹಾಕೋಬೇಕು ಫ್ರೆಂಡ್ಸ್. ನಾವೇನು ಲೈನಿಂಗ್ ಪೀಸು ಮತ್ತು ಮೇನ್ ಪೀಸ್ ಇರುತ್ತೆ, ಅದಕ್ಕೆ ಸುತ್ತ ಸ್ಟಿಚ್ ಹಾಕೋಬೇಕು. ಸ್ಟಿಚ್ ಹಾಕೊಂಬಿಟ್ಟಾದ್ಮೇಲೆ ಎಕ್ಸ್ಟ್ರಾ ಪೀಸ್ ಏನಿರುತ್ತೆ ಫ್ರೆಂಡ್ಸ್, ನಾವು ಎಕ್ಸ್ಟ್ರಾ ಆಲ್ರೆಡಿ ಒಂಚೂರು ಬಟ್ಟೆ ಬಿಟ್ಬಿಟ್ಟೆ ನಾವು ಲೈನಿಂಗ್ ಬಟ್ಟೆ ಕರೆಕ್ಟಾಗಿ ಕಟ್ ಮಾಡಿರ್ತೀವಿ ಲೈನಿಂಗ್ ಬಟ್ಟೆ ಮೇಲೆ. ಆಮೇಲೆ ಎಕ್ಸ್ಟ್ರಾ ಪೀಸ್ ಏನಿರುತ್ತೆ ಕಟ್ ಮಾಡ್ಕೋಬೇಕು. ಆಮೇಲೆ ನೋಡಿ, ಈ ರೀತಿ ನಾನು ಸೀರೆಯಲ್ಲಿ ಒಂದು ಪೀಸ್ ಕಟ್ ಮಾಡ್ಕೊಂಡಿದ್ದೆ. ಆ ಪೀಸು ನಮಗೆ ಕ್ಯಾನ್ವಾಸ್ ಅಗಲ ಇರುತ್ತಲ್ವಾ, ಆ ಅಗಲಕ್ಕೆ ಅದು ಅಡ್ಜಸ್ಟ್ ಆಗಲ್ಲ. ಆಗೇನು ಮಾಡಬೇಕಪ್ಪ ಅಂದರೆ, ನಾವು 2 ಜೈಂಟ್ ಮಾಡ್ಕೋಬೇಕು. ಅದರ ಅಳತೆಗೆ ಎಷ್ಟು ಬೇಕು ಅಂತ 2 ಪೀಸ್ ಮಾಡಿ ಜೈಂಟ್ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಅದು ಸಾಕಾಗಲ್ಲ ಜಾಯಿಂಟ್ ಮಾಡಿದ್ರು ನೋಡಿ. ಸ್ವಲ್ಪ ಸಾಕಾಗಲಿಲ್ಲ ಅಂದರೆ ಮತ್ತೆ ಇನ್ನೂ ಒಂದು ಪೀಸ್ ಕೊಟ್ಬಿಟ್ಟು ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಜಾಸ್ತಿ ಕಟ್ ಮಾಡಿರೋಲ್ವಲ್ಲ ಪೀಸು, ಒಂದು ಸ್ವಲ್ಪ ಕಟ್ ಮಾಡ್ಕೊಂಡಿರ್ತೀವಿ, ಅದಕ್ಕೋಸ್ಕರ. ಹಿಂಗೆ ಕ್ಯಾನ್ವಾಸ್ ಮೇಲೆ ನಾವು ಡಿಸೈನ್ ಏನಿರುತ್ತೆ, ಆ ಡಿಸೈನ್ ಮಾರ್ಕ್ ಮಾಡಿರ್ತೀವಲ್ಲ, ಆ ಡಿಸೈನ್ ಕರೆಕ್ಟಾಗಿ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಆ ಪೀಸ್ನ ಇಟ್ಬಿಟ್ಟು ಹೇಗಿದೆ ಡಿಸೈನು ಅದೇ ರೀತಿಯೇ ಸ್ಟಿಚ್ ಮಾಡ್ಕೋಬೇಕು ಸುತ್ತ. ಸ್ಟಿಚ್ ಮಾಡ್ಕೊಂಬಿಟ್ಟು ಎಕ್ಸ್ಟ್ರಾ ಬಟ್ಟೆ ಏನಿರುತ್ತೆ ಅದನ್ನು ಕಟ್ ಮಾಡ್ಕೋಬೇಕಾಗುತ್ತೆ. ಎಕ್ಸ್ಟ್ರಾ ನಮಗೆ ಎಷ್ಟು ಮಾರ್ಜಿನ್ ಬೇಕೋ ಹಾಗೆ. ಇವಾಗ ಮತ್ತೆ ನೆಕ್ಗೆ ಡಿಸೈನು ಅದು 2 ಕಡೆನೂ ಸ್ಟಿಚ್ ಬರುತ್ತೆ, 2 ಕಡೆನೂ ಪೈಪಿಂಗ್ ಬರುತ್ತೆ. ಆಮೇಲೆ ಅದಕ್ಕೋಸ್ಕರ ಅದನ್ನು ಮತ್ತೆ ಸುತ್ತ ಸ್ಟಿಚ್ ಮಾಡ್ಕೋಬೇಕು ಫ್ರೆಂಡ್ಸ್. ಇಲ್ಲಿ ನಾನು ಮಾಡ್ತಾ ಇದ್ದೀನಿ ಅದೇ ರೀತಿ ಮಾಡಿಕೊಂಡು ನೋಡಿ, ಎಕ್ಸ್ಟ್ರಾ ಬಟ್ಟೆ ಎಲ್ಲ ಕಟ್ ಮಾಡಿದ್ದೀನಿ. ಇವಾಗ ಇದನ್ನು ಕಟ್ ಮಾಡಾದಮೇಲೆ ಫ್ರೆಂಡ್ಸ್, ಮತ್ತೆ ನಾವು ಇವಾಗ ಮೇನ್ ಪೀಸ್ನ ಇದು ಪೈಪಿಂಗ್ ಕೊಡೋಕ್ಕೆ ನಾನು ಇದು ಆಪೋಸಿಟ್ ಕಲರ್ ತೊಗೊಂಡಿದ್ದೀನಿ. ಯಾಕೆಂದರೆ ಇದು ಬ್ಲೌಸು ಅದೇ ಕಲರ್ ಕೊಟ್ಟರೆ ಚೆನ್ನಾಗಿರಲ್ಲ. ನಾನು ಸೀರೆದು ಬ್ಲೌಸ್ ಪೀಸ್ ಕಲರ್ ತೊಗೊಂಡಿದ್ದೀನಿ, ಇದು ಸೀರೆ ಕಲರ್ ಬರುತ್ತೆ. ಹಂಗಾಗಿ ನೋಡಿ, ಈ ರೀತಿ ಕ್ರಾಸಾಗಿ ಕಟ್ ಮಾಡ್ಕೊಂಬಿಟ್ಟು ಅದನ್ನು ಪೈಪಿಂಗಿಗೆ ನಾವು ಅಟ್ಯಾಚ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಒಂದು ಕಡೆ ಪೈಪಿಂಗಿಗೆ ಕೊಟ್ಟಾದಮೇಲೆ ಮತ್ತೆ ಅದು ಈ ಫ್ರಂಟು ಬ್ಯಾಕು ರೆಡಿ ಮಾಡಿಕೊಂಡು ನಾವು ಮತ್ತೆ ಪೈಪಿಂಗ್ ಕೊಡಬೇಕಾಗುತ್ತೆ. ಇದು ಪ್ಯಾಚ್ ವರ್ಕ್ ಆಗಿರೋದ್ರಿಂದ ನೋಡಿ, ಈ ರೀತಿ ಕ್ರಾಸಾಗಿ ಕಟ್ ಮಾಡ್ಕೋಬೇಕು ಪೈಪಿಂಗ್ನ. ಇದನ್ನು ಕಟ್ ಮಾಡ್ಕೊಂಬಿಟ್ಟು ಮಾಮೂಲಿ ಆ ಕಡೆ ಒಂದು ಪೀಸ್ ಈ ಕಡೆ ಒಂದು ಪೀಸು ಜೈಂಟ್ ಮಾಡ್ಕೋಬೇಕು. ಮೂಲೆನ ಈ ರೀತಿ ಮೂಲೆ ಜೈಂಟ್ ಮಾಡ್ಕೊಂಬಿಟ್ಟು ನಾವು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಇದು ಈ ಥರನೇ ಜೈಂಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಕ್ರಾಸಾಗೆ ಜೈಂಟ್ ಮಾಡಬೇಕು. ಸ್ಟ್ರೇಟಾಗಿ ಜಾಯಿಂಟ್ ಮಾಡಿದ್ರೆ ಚೆನ್ನಾಗಿರಲ್ಲ, ಫಿನಿಶಿಂಗ್ ಬರಲ್ಲ, ರಿಂಕಲ್ಸ್ಗಳು ಬರುತ್ತೆ. ನಾವು ಪೈಪಿಂಗ್ ಕೊಟ್ಟಾಗೆಲ್ಲ ನೀಟಾಗಿ ಕೂತ್ಕೊಳ್ಳಲ್ಲ ಸ್ಟಿಚಿಂಗು. ಹಾಗಾಗಿ ನೀವು ಯಾವುದೇ ಆಗಲಿ ಪೈಪಿಂಗ್ ಆಗಲಿ ಹೆಮ್ಮಿಂಗ್ ಆಗಲಿ ಇದೇ ರೀತಿ ಕ್ರಾಸಾಗಿ ಕಟ್ ಮಾಡ್ಕೋಬೇಕು. ಈಗ ಕಟ್ ಮಾಡಿಕೊಂಡು ಇವಾಗ ಇದನ್ನು ಪೈಪಿಂಗ್ ಕೊಡಬೇಕಾಗುತ್ತೆ ಫ್ರೆಂಡ್ಸ್. ಇದಕ್ಕೆ ನಾವು ಏನು ಕ್ಯಾನ್ವಾಸ್ ಸ್ಟಿಚ್ ಮಾಡಿಕೊಂಡು ಕಟ್ ಮಾಡ್ಕೊಂಡಿದ್ದೀವಿ, ಇದಕ್ಕೆ ನಾವು ಇವಾಗ ಇದನ್ನು ಪೈಪಿಂಗ್ ಕೊಟ್ಟು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಸ್ಟಿಚ್ ಆದಮೇಲೆ ನೋಡಿ, ಇವಾಗ ಇದನ್ನು ನ್ಯಾಚ್ ಹಾಕೋತಾ ಇದ್ದೀನಿ ಸ್ಟಿಚ್ ಮಾಡಿಬಿಟ್ಟು. ಇವಾಗ ಇದನ್ನು ಪೈಪಿಂಗ್ ಫೋಲ್ಡ್ ಮಾಡ್ಕೋಬೇಕು. ನಾವು ಎಷ್ಟು ಮಾರ್ಜಿನ್ ಬಿಟ್ಟಿದ್ವಿ ಅಷ್ಟಕ್ಕೆ ಅದನ್ನು ಫೋಲ್ಡ್ ಮಾಡ್ಕೊಂಬಿಟ್ಟು ಫ್ರೆಂಡ್ಸ್, ಕಟ್ ಮಾಡ್ಕೊಂಬಿಟ್ಟು ಎಕ್ಸ್ಟ್ರಾ ಬಟ್ಟೆ ಏನಿದೆ ಅದನ್ನು ತೆಗೆದುಬಿಟ್ಟು ಮತ್ತೆ ಅದನ್ನು ಪೈಪಿಂಗ್ ಮಾಡ್ಕೋಬೇಕು ಫ್ರೆಂಡ್ಸ್. ಸಣ್ಣದಾಗಿ ಫೋಲ್ಡ್ ಮಾಡಿ ಪೈಪಿಂಗ್ ಸ್ಟಿಚ್ ಮಾಡ್ಕೋಬೇಕು. ಪೈಪಿಂಗ್ ಸ್ಟಿಚ್ ಆದಮೇಲೆ ಫ್ರೆಂಡ್ಸ್, ಇದನ್ನು ನಾವು ಬ್ಲೌಸ್ಗೆ ಅಟ್ಯಾಚ್ ಮಾಡಬೇಕಾಗುತ್ತೆ. ನೋಡಿ, ಈ ರೀತಿ ಸಣ್ಣದಾಗಿ ಪೈಪಿಂಗ್ನ ಸ್ಟಿಚ್ ಮಾಡ್ಕೋಬೇಕು. ನಾವು ಯಾವ ಶೇಪಲ್ಲಿ ಕಟ್ ಮಾಡಿದ್ದೀವಿ ಆ ಶೇಪಲ್ಲಿ ಇದನ್ನು ಪೈಪಿಂಗ್ನ ರೆಡಿ ಮಾಡ್ಕೋಬೇಕು. ಆದಮೇಲೆ ನೋಡಿ ಫ್ರೆಂಡ್ಸ್, ಇವಾಗ ಬ್ಲೌಸ್ಗೆ ನಾನು ಪಿನ್ ಹಾಕ್ಕೊಂಡು ಆ ಕಡೆ ಈ ಕಡೆ ಎಲ್ಲ ನಾನು ಪೈಪಿಂಗ್ ಹೇಗೆ ಸ್ಟಿಚ್ ಮಾಡಿದ್ದೆ ಅದ್ರ ಮೇಲೆ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಪೈಪಿಂಗ್ ಮೇಲೆ ಅದ್ರ ಮೇಲೆ ಸ್ಟಿಚ್ ಹಾಕೋತಾ ಇದ್ದೀನಿ. ಇವಾಗ ಸ್ಟಿಚ್ ಆದಮೇಲೆ ಫ್ರೆಂಡ್ಸ್, ಇವಾಗ ಇದು ಏನು ಮಾಡಬೇಕು ಅಂದರೆ ಮಧ್ಯೆ ಏನಿರುತ್ತೆ
ಅದನ್ನು ತೆಗೆದ್ಬಿಡ್ಬೇಕು. ಶೇಪ್ ಹೇಗಿರುತ್ತೆ ನಾವು ಮಾರ್ಕ್ ಮಾಡಿರ್ತೀವಲ್ಲ ಅದನ್ನು ತೆಗೆದುಬಿಟ್ಟು ಮತ್ತೆ ನಾವೇನು ಮಾಡಬೇಕು, ಇದಕ್ಕೆ ಫ್ರಂಟು ಬ್ಯಾಕು ಅಟ್ಯಾಚ್ ಮಾಡಿಕೊಂಡು ಆಮೇಲೆ ಮತ್ತೆ ನಾವು ಅದಕ್ಕೆ ಪೈಪಿಂಗ್ ಕೊಡಬೇಕಾಗುತ್ತೆ ಫ್ರೆಂಡ್ಸ್. ಯಾಕೆಂದರೆ ಇದು ಆಲ್ರೆಡಿ ನಾನು ಒಂದು ಕಡೆ ಆದರೆ ಇನ್ನು 2 ಕಡೆನೂ ಫ್ರಂಟು ಬ್ಯಾಕು ಪೈಪಿಂಗ್ ಬರಬೇಕು ಅನ್ನೋದ್ರಿಂದ ನಾನು ಜಾಯಿಂಟ್ ಮಾಡಿಬಿಟ್ಟೆ ಕೊಡ್ತಾಯಿದ್ದೀನಿ. ಹೀಗೆ ಫ್ರಂಟು ಬ್ಯಾಕು ರೆಡಿ ಮಾಡ್ಕೊಂಬಿಟ್ಟು ಫ್ರೆಂಡ್ಸ್ ನಾವು ಅವಾಗ ಫುಲ್ಲು ಫಸ್ಟಿಂದನೇ ಫುಲ್ ಪೈಪಿಂಗ್ ಕೊಡ್ಬೋದು. ಇವಾಗ ಆ ರೀತಿ ಮಾಮೂಲಿ ಪೈಪಿಂಗ್ ನಾವು ಯಾವ ಥರ ಸ್ಟಿಚ್ ಮಾಡ್ತೀವಿ ಆ ರೀತಿಯೇ ಸ್ಟಿಚ್ ಮಾಡ್ಕೋಬೇಕು ಫ್ರೆಂಡ್ಸ್. ಈ ರೀತಿ ನೋಡಿ ಇಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀನಲ್ಲ ಅದೇ ರೀತಿಯೇ ಸ್ಟಿಚ್ ಮಾಡಿಕೊಂಡು ನಾವು ಅಲ್ಲಿ ಸೀರೆ ಪೀಸ್ ಕೊಟ್ಟಿದ್ದೀವಿ ಅದಕ್ಕೆ ಆಪೋಸಿಟಾಗಿ ನಾನು ಆಪೋಸಿಟ್ ಕಲರಾಗಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಈಗ ಇದನ್ನು ಮಾಮೂಲಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ನಾವು ಎಷ್ಟು ಮಾರ್ಜಿನ್ ಬಿಟ್ಟಿದ್ದೀವೋ ಸ್ಟಿಚ್ ಮಾಡಿದ್ದೀವೋ ಅದನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ಅದನ್ನು ಸ್ಟಿಚ್ ಮಾಡ್ಕೊಂಬಿಟ್ಟು ಫ್ರೆಂಡ್ಸ್ ಆಮೇಲೆ ಅದನ್ನು ಮತ್ತೆ ಫೋಲ್ಡ್ ಮಾಡ್ಕೋಬೇಕು. ಹೀಗೆ ರೆಡಿ ಆಗುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.